ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಫಾರ್ಮೇಷನ್ ವಿತ್ ವೈಬಿ ಯೂಟ್ಯೂಬ್ ಚಾನಲ್ಗೆ ಸದಾ ಇನ್ಫಾರ್ಮೇಷನ್ಗಾಗಿ. ಸೊ ಫ್ರೆಂಡ್ಸ್, ನಾವು ಟ್ರೂ ಕಾಲರ್ ಇಲ್ದೇ ಯಾವ ರೀತಿ ಅವ್ರ ಎಕ್ಸಾಕ್ಟ್ ಫೋನ್ ನಂಬರ್ನ ಯಾವ ರೀತಿ ತಿಳ್ಕೊಳ್ಳೋದು ಹಾಗಂತ ನೋಡ್ಕೊಳ್ಳೋಣ. ಅವ್ರ ಫೋನ್ ನಂಬರ್ ಒಂದು ಹೆಸರನ್ನ ಕೆಲವೊಂದು ಸರ್ತಿ ಅನ್ನೋನ್ ಫೋನ್ ನಂಬರಿಂದ ನಮಗೆ ಕಾಲ್ ಬಂದಿರುತ್ತೆ. ಅವಾಗ ಟ್ರೂ ಕಾಲರಲ್ಲಿ ನೋಡಿದಾಗ ಕೆಲವೊಂದು ಸರ್ತಿ ಆ್ಯಡ್ಸ್ಗಳು ಸಮಸ್ಯೆ ಇರುತ್ತೆ. ಹಾಗೆ ಕೆಲವೊಂದು ಸರ್ತಿ ಕಾಲ್ನ ಕಟ್ ಮಾಡಿದಾಗ ಅದರಲ್ಲಿ ಜಂಪ್ ಆಗುವಂಥದ್ದು ಇರುತ್ತೆ. ಆ ಟ್ರೂ ಕಾಲರ್ ಅಪ್ಲಿಕೇಶನ್ನು ಶೋ ಆಗ್ತಿರುತ್ತೆ. ಆ ಕಾರಣಗಳಿಂದ ಕೆಲವೊಂದು ಸರ್ತಿ ಅದು ಡಿಸ್ಟರ್ಬ್ ಆಗ್ತಿರುತ್ತೆ. ಅದರಿಂದ ನಾವು ಟ್ರೂ ಕಾಲರ್ ಅಪ್ಲಿಕೇಶನ್ ಅಲ್ಲದೇ ಯಾವ ರೀತಿ ಅವ್ರ ಫೋನ್ ನಂಬರ್ ಒಂದು ಹೆಸರನ್ನ ತಿಳ್ಕೊಳ್ಳೋದು ಅಂತ ಇವತ್ತು ನೋಡೋಣ. ಇದಕ್ಕಾಗಿ ನಾವು ಮೊದಲನೇದಾಗಿ ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡೋಣ. ಸೊ ಫ್ರೆಂಡ್ಸ್, ನೀವೇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೂ ಬೆಲ್ ಐಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಕೇಳ್ಕೊಳ್ತೀನಿ. ನಾವು ಮೊದಲನೇದಾಗಿ ಟೆಲಿಗ್ರಾಮ್ನ ಓಪನ್ ಮಾಡೋಣ. ಟೆಲಿಗ್ರಾಮ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಟ್ರೂ ಕಾಲರ್ ಅಂತ ಬಂದಿದೆ. ಟ್ರೂ ಕಾಲರ್ ಅಂತ ಹೊಡೆದ ತಕ್ಷಣವೇ ಬೇರೆ ಬೇರೆ ಕೆಲವೊಂದಿಷ್ಟು ಚಾನಲ್ಗಳು ಬರ್ತಿರುತ್ತೆ. ಇಲ್ಲಿ ಟ್ರೂ ಕಾಲರ್ ರೋಬೋಟ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಅದರದ್ದು ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಇದು ಎಲ್ಲ ಹೇಳುತ್ತೆ. ನಾವು ಸ್ಟಾರ್ಟ್ ಅಂತ ಕೊಡೋಣ. ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟು ಕಳಿಸಿದ್ದೀನಿ. ನೋಡಿ, ನಾವು ಒಂದು ಫೋನ್ ನಂಬರ್ನ ಎಂಟರ್ ಮಾಡ್ತೀನಿ. ಅಲ್ಲಿ ಅದು ಎಕ್ಸಾಕ್ಟ್ ಅವರ ಹೆಸರನ್ನು ಹೇಳ್ತಿದೆ. ಪ್ರೈವಸಿ ಇಶ್ಯೂಸಿಂದ ನಾವು ಯಾವುದೇ ನಮ್ಮ ಪರ್ಸ್ನಲ್ ನಂಬರ್ನ ಕೊಡೋಕ್ಕೆ ಇಷ್ಟಪಡಲ್ಲ. ರೀಸೆಂಟಾಗಿ SBI ಬ್ಯಾಂಕ್ ಹಾಗೂ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದರದ್ದು ಒಂದು ಬ್ಯಾಲೆನ್ಸ್ ಹೇಗೆ ಚೆಕ್ ಮಾಡೋದು ನಮ್ಮ ಫೋನಿಂದ ಅಂತ ತಿಳ್ಕೊಂಡಿದ್ವಿ. ಆ ಫೋನ್ ನಂಬರ್ನಲ್ಲಿ ಕಳ್ಸೋಣ. ಆ ಫೋನ್ ನಂಬರ್ ಕಾಪಿ ಮಾಡ್ಕೊತೀನಿ ನಾನು ಇವಾಗ. ನೋಡಿ, ಇಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಈ ನಂಬರ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೆಲಿಗ್ರಾಮ್ ಅಂತಿದೆ, ಇದಕ್ಕೆ ಪೇಸ್ಟ್ ಮಾಡಿ ಕಳಿಸೋಣ. ಇವಾಗ ಸೆಂಡ್ ಮಾಡ್ತೀನಿ. ಇದಕ್ಕೆ ಯಾವುದೇ ರೀತಿಯ ಲಿಮಿಟ್ ಅನ್ನೋದು ಇರಲ್ಲ. ನೀವು ಬೇಕಾದಷ್ಟು ದಿನಕ್ಕೆ ಎಷ್ಟು ಬೇಕಾದ್ರೂ ಕಳಿಸ್ಬೋದು. ನೋಡಿ, ಇಲ್ಲಿ ಕಳಿಸಿದೆ ಅದು. ನೋಡಿ, ಇಲ್ಲಿ ನೋಡ್ಕೊಳ್ಬೋದು. ಇಂಡಿಯಾ ಅಂತ, ಲೊಕೇಶನ್ನು ಆಂಧ್ರ ಪ್ರದೇಶ, ಹಾಗೂ ನೋಡಿ ಇಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಎನ್ಕ್ವೈರಿ ಅಂತ ಬಂದೈತಿ. ಇಂಡಿಯಾ ಕಂಟ್ರಿ ಈ ರೀತಿ ಬಂತೆ. ನಾವು ಇನ್ನೊಂದು ಫೋನ್ ನಂಬರ್ನ ಅದಕ್ಕೆ ಸೆಂಡ್ ಮಾಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಟೆಲಿಗ್ರಾಮ್ ಕಳಿಸ್ತೀನಿ ಇವಾಗ. ನೋಡಿ, ಸೆಂಡ್ ಮಾಡಿದ್ದೀನಿ ಇವಾಗ. ಪ್ಲಸ್ ರಿಪ್ಲೈ ಬರುತ್ತೆ ನೋಡಿ. ನೋಡಿ, ಇಲ್ಲಿ ಕಳಿಸಿದೆ, ನೋಡ್ಕೋಬೋದು. ಇಲ್ಲಿ ನೇಮ್ ಅದು ಅವ್ರು ಕೊಟ್ಟಿರಲ್ಲ. ಹಾಗೂ ನೀವು
ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಕರೆಕ್ಟ್ ಎಕ್ಸಾಕ್ಟಾಗಿ ಅವ್ರ ನಂಬರ್ ಕಳಿಸುತ್ತೆ, ಕೆಲವೊಂದು ನಂಬರ್ ಹೇಳಲ್ಲ, ಅದು ನೋಡಿರ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಇನ್ಫಾರ್ಮೇಷನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.